ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ 11 ಜನರು ಮೃತಪಟ್ಟಿದ್ದಾರೆ. ಮೃತರ ವಿವರವನ್ನ ಬಿಡುಗಡೆ ಮಾಡಿದೆ ಈಗ ಸರ್ಕಾರ. ಇದರಲ್ಲಿ ಮೃತಪಟ್ಟಿರೋರು ಭೂಮಿಕಾ 20 ವಯಸ್ಸು, ಸಹನಾ 19, ಪೂರ್ಣಚಂದ್ರ 32 ವಯಸ್ಸಿನ ಪೂರ್ಣಚಂದ್ರ, 20 ವರ್ಷದ ಮತ್ತೊಬ್ಬ ಯುವಕ ಬಲಿಯಾಗಿದ್ದಾರೆ. ಇನ್ನು ಚಿನ್ಮಯ್ 19 ವರ್ಷ, ಇನ್ನು ದೇವಾಂಶಿ 13 ವಯಸ್ಸಿನ ಗಂಡಮ್ಮ, ಶ್ರವಣ್ 20 ವಯಸ್ಸಿನ ಶ್ರವಣ್, 29 ವಯಸ್ಸಿನ ದೇವಿ ಅನ್ನೋರು, ಶಿವಲಿಂಗ 17 ವಯಸ್ಸು, 33 ವರ್ಷದ ಮನೋಜ್, ಇನ್ನು ಅಕ್ಷತಾ ಸೇರಿ 11 ಜನರು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ಆಗಿರುವಂತಹ ಕಾಲ್ತುಳಿತದಲ್ಲಿ ಮೃತಪಟ್ಟಿರುವವರ ವಿವರ ಇದು. ಸದ್ಯ ಸರ್ಕಾರ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದೆ, ವಿವರವನ್ನ ಬಿಟ್ಟಿದೆ. ಯಾರ್ಯಾರು ಮೃತಪಟ್ಟಿದ್ರು, ಅವರ ವಯಸ್ಸೆಷ್ಟು ಏನು ಅಂತ ಬಗ್ಗೆ ಸದ್ಯ ಸರ್ಕಾರ ಅಧಿಕೃತವಾಗಿ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ. ಗಮನಿಸ್ತಾ ಇದ್ದೀವಿ, 11 ಜನರು ಮೃತಪಟ್ಟಿದ್ದಾರೆ ಕಾಲ್ತುಳಿತದಲ್ಲಿ. ಇದರಲ್ಲಿ ಭೂಮಿಕಾ 20 ವಯಸ್ಸು, ಇನ್ನು ಸಹನಾ ಅವರಿಗೆ 19 ವಯಸ್ಸಾಗಿತ್ತು. ಪೂರ್ಣಚಂದ್ರ, ಮಂಡ್ಯದ ಪೂರ್ಣಚಂದ್ರ 32 ವಯಸ್ಸು, 20 ವರ್ಷದ ಮತ್ತೊಬ್ಬ ಯುವಕ ಕೂಡ ಬಲಿಯಾಗಿದ್ದಾನೆ. ಇನ್ನು 19 ವಯಸ್ಸಿನ ಚಿನ್ಮಯ್, ದಿವಾಂಶಿ ಅನ್ನೋರು 13 ವಯಸ್ಸಷ್ಟೇ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ಅಧಿಕೃತವಾಗಿ ಸರ್ಕಾರದಿಂದ ಹೊರಬಂದಿರುವಂಥ ವಿಚಾರ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು 4ನೇ ತಾರೀಕು RCB ತಂಡದ ವಿಜಯೋತ್ಸವ ಅಭಿನಂದನಾ ಕಾರ್ಯಕ್ರಮ ಹೊತ್ತಿನಲ್ಲಿ ನಡೆದಿರುವಂಥ ಸಾರ್ವಜನಿಕರ ಕಾಲ್ತುಳಿತ, ಅಲ್ಲಾಗಿರುವಂಥ ನೂಕು ನುಗ್ಗಲಿಂದ ಮೃತಪಟ್ಟವರ ವಿವರವನ್ನ ಸದ್ಯ ಅಧಿಕೃತವಾಗಿ ಸರ್ಕಾರ ಹೊರಗಾಕಿದೆ. ಯಾರ್ಯಾರಿದ್ರು ಅನ್ನೋದು ನಾವಾಗಲೇ ಗಮನಿಸ್ತಾ ಇದ್ವಿ. ದೇವಿ ಅನ್ನೋರು 29 ವಯಸ್ಸಾಗಿತ್ತು, ಶಿವಲಿಂಗ್ 17 ವಯಸ್ಸು, ಮನೋಜ್ ಅನ್ನೋರು 33, ಅಕ್ಷತಾ ಸೇರಿ 11 ಜನರು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಸರ್ಕಾರದ ಅಧಿಕೃತ ಆದೇಶವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸರ್ಕಾರ 11 ಜನ ಯಾರ್ಯಾರು ಮೃತಪಟ್ಟಿದ್ದಾರಲ್ಲ ಅವರ ಲಿಂಗ ಸಮೇತವಾಗಿ, ಅವರ ವಿಳಾಸ, ಯಾವ ಆಸ್ಪತ್ರೆಯಲ್ಲಿ ಅವ್ರನ್ನ ದಾಖಲು ಮಾಡಲಾಗಿತ್ತು. ಯಾಕಂದರೆ ಒಂದಿಷ್ಟು ಜನರನ್ನ ಬೌರಿಂಗ್ ಆಸ್ಪತ್ರೆಗೆ ಸೇರಿಸಿದ್ರು, ಮತ್ತೊಂದಿಷ್ಟು ಜನರನ್ನ ಸ್ಥಳೀಯದಲ್ಲಿರುವಂಥ ಖಾಸಗಿ ಆಸ್ಪತ್ರೆಗೂ ಕೂಡ ಅವ್ರನ್ನ ದಾಖಲು ಮಾಡುವಂಥ ಕೆಲಸ ಆಯಿತು.